ನಮಸ್ಕಾರ. ಇಲ್ಲಿ ನಡೆಯುತ್ತವೆ ವಿಸ್ಮಯಕಾರಿ ಘಟನೆಗಳು. ರೇಷ್ಮೆ ಬೆಳೆಯಲ್ಲಿ ಎಷ್ಟು ಲಾಭ ಇದೆ ಎಲ್ಲ ತೋರಿಸ್ತೀನಿ. ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ. ನೆನ್ನೆನೆ ಬರಬೇಕಾಗಿತ್ತು ಗಾಡಿ 27th ಹುಳ ಬರ್ತಾವಂತ ನಿಮಗೆ ಆ ಸುಣ್ಣ ಹೊಡೆಯೋ ವೀಡಿಯೋದಲ್ಲಿ ಹೇಳಿದ್ನಲ್ಲ. ವೀಡಿಯೋ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಆಗಿದ್ದೀನಿ. ಆ ವಿಡಿಯೋ ನೋಡಿ ಇದನ್ನು ನೋಡಿ. ಗುರು ನೀನು ಹಂಗೆ ಕಮೆಂಟ್ ಹಾಕ್ತೀನಿ ಅಂದಿದ್ದಲ್ಲ, ಅದೇ ಈ ಹುಳ ಇಳಿಸ್ತಾ ಇರೋರು, ಹಂಗೆ ನಿಮ್ಮ ನಂಬರ್ ಹಾಕ್ಬಿಡಿ. ಯಾರಾದರೂ ನಮ್ಮ ಇವ್ರಿಗೆ ಹೆಲ್ಪ್ ಆಗುತ್ತೆ, ಯಾರಾದರೂ ರೇಷ್ಮೆ ಹುಳ ಹೇಳೋ ಅಂಥವ್ರಿಗೆ ಹೊಸ್ದಾಗಿ ಫಾರ್ಮಿಂಗ್ ಮಾಡೋರಿಗೆ ಹೆಲ್ಪ್ ಆಗುತ್ತೆ ಗುರು. ಹಂಗೆ ಒಂದು ಕಮೆಂಟ್ ಹಾಕಿ. ಹಾಗೆ ಹುಳ ಮಲ್ಲುರಟ್ಟಿವು ಅವಾಗೆಲ್ಲ ಮೊಟ್ಟೆ ಕೊಡ್ತಾಯಿದ್ರು, ಈಗ 2ನೇ ಜರ ಇದ್ದರೆ ಹುಳ ಕೊಡ್ತಾರೆ. ಆಗ ಕಷ್ಟ ಇತ್ತು, ಈಗ ತುಂಬ ಈಸಿಯಾಗಿ ಆಗುತ್ತೆ ಬೆಳೆ. ಬನ್ನಿ ವಿಡಿಯೋದಲ್ಲಿ ಮುಂದೆ ಹೋಗೋಣ, ಇದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ. ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ KT Vlogs in ಕನ್ನಡ ಯೂಟ್ಯೂಬ್ ಚಾನಲ್. ನೋಡ್ತಾ ಇದೀಯಾ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗು. ಫಸ್ಟು ಹುಳ ಎಲ್ಲ ಇಳಿಸ್ಕೊಂಡ್ಬಿಟ್ಟು ನೀಟಾಗಿ ಹುಳನೆಲ್ಲ ಶೆಲ್ಫ್ನಲ್ಲಿ ಹಾಕ್ಕೊಂಡು ನೀಟಾಗಿ ಹರಡಕ್ಕೆ ಸ್ಟಾರ್ಟ್ ಮಾಡಿ. ಕೆಲವ್ರಿಗೆ ಜರ್ದಲ್ಲಿರೋ ಹುಳ ಕೊಟ್ಟಿರ್ತಾರೆ, ಕೆಲವ್ರಿಗೆ ಲೇಟ್ ಆಗಿರುತ್ತೆ ಜರ್ದಿದ್ದ ಎದ್ದಿರೋ ಹುಳ ಕೊಟ್ಟಿರ್ತಾರೆ. ಇದರಲ್ಲಿ ಮೇಯ್ನಾಗಿ 4 ಟೈಪ್ಸ್ ಇದೆ ಫೀವರ್ ಅಂತ ಹೇಳ್ಬಿಟ್ಟು. ಫಸ್ಟ್ ಫೀವರ್, ಸೆಕೆಂಡ್ ಫೀವರ್, ಥರ್ಡ್ ಫೀವರ್, ಫೋರ್ತ್ ಫೀವರ್. ಅಂದರೆ 1ನೇ ಜ್ವರ, 2ನೇ ಜ್ವರ, 3ನೇ ಜ್ವರ, 4ನೇ ಜ್ವರ ಅಂತ ಹೇಳ್ಬಿಟ್ಟು. ನಮಗೀಗ 2ನೇ ಜ್ವರ ಇದ್ದಿರೋ ಹುಳ ಕೊಡ್ತಾರೆ ಇವಾಗ. ಅವಾಗೆಲ್ಲ ಮೊಟ್ಟೆ ತಂದುಬಿಟ್ಟು ಚಾಕಿ ಮಾಡಿ ಮಾಡ್ತಾಯಿದ್ರು, ಈಗ ತೊಂದರೆ ಇಲ್ಲ. 2ನೇ ಜ್ವರ ಇದ್ದಿರೋ ಹುಳ ಕೊಡ್ತಾರೆ. ಫಸ್ಟು ನೀಟಾಗಿ ಶೆಲ್ಫ್ಗೆ ಪೇಪರ್ ಹಾಕ್ಕೊಂಡು, ಓಕೆ ಪೇಪರ್ ಹಾಕೋದು ತೋರಿಸಿಲ್ಲಲ್ಲ, ಅದು ನೆಕ್ಸ್ಟು ವೀಡಿಯೋದಲ್ಲಿ ತೋರಿಸ್ತೀನಿ. ಇನ್ನೊಂದು ಶೆಲ್ಫಿಗೆ ಹಾಕೋದಿದೆ. ಪೇಪರ್ ಹಾಕ್ಕೊಂಬಿಟ್ಟು ಹುಳ ಎಲ್ಲ ಇಳಿಸ್ಕೊಂಬಿಟ್ಟು ನೀಟಾಗಿ ಅದರಲ್ಲಿ ಇಟ್ಕೊಂಡು ಹುಳ ಎಲ್ಲ ತೆಗೆದಾಕ್ಬಿಟ್ಟು ನೀಟಾಗಿ ಹರಡೋಕ್ಕೆ ಶುರು ಮಾಡಿ. ನೋಡಿ ಈ ಥರ ನೀಟಾಗಿ ಹರಡ್ರಿ. ನೀಟಾಗಿ ಅಂದರೆ ಜಾಸ್ತಿ ದಪ್ಪ ಆಗಬಾರ್ದು, ಜಾಸ್ತಿ ತೆಳ್ಳಗೂ ಆಗಬಾರ್ದು, ನೀಟಾಗಿರಬೇಕು. ಹಾಗೆ ನೀವು ಶೆಲ್ಫ್ ಅಳತೆ ಕೆಲವರು 15, 25 ಈ ಥರ ಎಲ್ಲ ಇಡ್ತಾರೆ. ಕೆಲವರು 35, 23 ಹಿಂಗೆ ಇಡ್ತಾರೆ. ನೋಡಿ ನಿಮ್ಗೆ ಹೆಂಗೆ ಅನುಕೂಲ ಆಗುತ್ತೋ ಆ ಥರ ಮಾಡಿ ಹೊಸ್ದಾಗಿ ಫಾರ್ಮಿಂಗ್ ಮಾಡೋರು. ಇಲ್ಲ ಒಂದ್ಸಲಿ ಬರ್ತೀನಂದರೆ ಇಲ್ಲೇ ಬನ್ನಿ, ನಾನು ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ, ಫೋನ್ ಮಾಡಿ ಬನ್ನಿ, ಇಲ್ಲೇ ಎಲ್ಲ ತೋರಿಸ್ತೀನಿ. ನಂದೊಂದೇ ಅಲ್ಲ, ಇಲ್ಲಿ ಸುತ್ತಮುತ್ತ ಭಾಳ ಜನ ಇದೇ ಕೆಲಸ ಮಾಡೋದು, ಹಾಗಾಗಿ ಅದನ್ನೆಲ್ಲ ತೋರಿಸ್ತೀನಿ ಬನ್ನಿ. ಎಲ್ಲ ನೀಟಾಗಿ ಹರ್ಕೊಂಡಿದ್ದಾದ ತಕ್ಷಣ ಹೀಗೆ ಹುಳ ತೋರಿಸ್ತೀನಿ ಬನ್ನಿ. ಹೆಂಗೆ ಅಂದರೆ ಜರ್ದಿದ್ದ ಎದ್ದಿರೋ ಹುಳ ಈ ಥರ ನೋಡಿ, ಈ ಥರ ತಲೆ ಎತ್ಕೊಂಡ್ಬಿಟ್ಟು ತಿನ್ನೋದಕ್ಕೆ ಹಿಂಗೆ ಮಿಸುಗಿಸ್ತಾ ಇರ್ತವೆ. ಜರ್ದಲ್ಲಿರೋಂಥ ಹುಳ ಆಲ್ರೆಡಿ ಅವೇನಿಲ್ಲ, ನಾವು ನಿದ್ದೆ ಮಾಡಿದಾಗ ಹೇಗೆ ನಾರ್ಮಲ್ಲು ಈಗ ಮನುಷ್ಯರು ಯಾವ ಥರ ನಿದ್ದೆ ಮಾಡಿದಾಗ ಹಾಗೆ ಹಿಂಗೆ ಕೂತ್ಕೊಂಡಿರ್ತಾವೆ, ಅವು ಹಂಗೆ ಹೆಂಗಿರ್ತಾವೆ ಹಂಗೆ ಫ್ರೀಸ್ ಆಗಿರ್ತವೆ, ಹಾಗೆ ಫ್ರೀಸ್ ಆಗಿರ್ತವೆ. ಈಗ ಇವು ಜರ್ದಿದ್ದ ಎದ್ದಿರೋ ಹುಳ ಕೊಟ್ಟಿದ್ದಾರೆ. ಕೆಲವ್ರಿಗೆ ಜರ್ದಲ್ಲಿರೋ ಹುಳ ಕೊಟ್ಟಿರ್ತಾರೆ. ಅವರು ನೋಡಿಕೊಂಡು ಜರ್ದಿದ್ದ ಎದ್ದ ನಂತರ ಸೊಪ್ಪು ಕಟ್ ಮಾಡಿ ಹಾಕಿ, ನಾವು ಇನ್ನೇನು 10-11 ಗಂಟೆಯಿಂದ ಸೊಪ್ಪು ಹಾಕಬೇಕು. ಇವತ್ತು ಸೊಪ್ಪು ಹಾಕ್ತೀವಿ 10-11 ಗಂಟೆಗೆ. ನೋಡಿ ಎಲ್ಲ ಈ ಥರ ನೀಟಾಗಿ ಹುಳ ಎಲ್ಲ ಎಷ್ಟು ಚೆನ್ನಾಗಿ ಕಾಣ್ತಾಯಿದೆ ನೋಡಿ, ಚೆನ್ನಾಗಿ ಕಾಣ್ತಾ ಇದೆಯಾ? ನೆಕ್ಸ್ಟ್ ಈಗ ನೋಡಿ ಇದೇ ಥರ ಪೇಪರ್ ಹಾಕಬೇಕು. ನೀಟಾಗಿ ಕಟ್ ಮಾಡಿ ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಹೆಂಗೆ ಪೇಪರ್ ಕಟ್ ಮಾಡೋದಂತೆಲ್ಲ ತೋರಿಸ್ತೀನಿ. ಇದೇ ಥರ ಕಟ್ ಮಾಡಿ ಪೇಪರ್ ಹಾಕಬೇಕು. ಈ ಪೇಪರ್ ಎಲ್ಲಿ ಸಿಗುತ್ತಪ್ಪ ನಿಮಗೆ ಅಂದರೆ ಎಲ್ಲ ರಾಮನಗರದಲ್ಲೇ ತರ್ತಾರೆ. ಆಲ್ಮೋಸ್ಟ್ ಅಲ್ಲೂ ಇದಕ್ಕೆ ಹೋದರೆಲ್ಲ ರಾಮನಗರದಲ್ಲೇ ತರ್ತಾರೆ. ಹಿರಿಯೂರಲ್ಲಿ ಸಿಗುತ್ತೆ. ಎಲ್ಲ ನಿಮ್ಮ ಟೌನ್ ಏರಿಯಾಗಳಲ್ಲೂ ಈ ಕಾಕಿ ಶೀಟ್ ಅಂತ ಕೇಳಿದರೆ ಸಿಗುತ್ತೆ. ಈ ಥರ ಪೇಪರು ರೇಷ್ಮೆ ಹುಳಿಗೆ ಹಾಸೋದು ಅಂತ ಕೇಳಿದರೆ ಸಿಗುತ್ತೆ. ಹಾಗೆ ನೋಡಿ ಇದೇ ಪೇಪರ್. ಅದು ಒಂದು ಚಿಕ್ಕ ರೋಲು, ಇನ್ನೂ ಒಂದು ದೊಡ್ಡ ರೋಲು. ಚಿಕ್ಕ ರೋಲ್ ಏನಕ್ಕಪ್ಪ ಅಂದರೆ ಸೈಡ್ ಇದೆಯಲ್ಲ, ಸೈಡು ದಾರ ಕಟ್ಟಿರ್ತಾರಲ್ಲ, ಸೈಡಿಗೆ ಹಾಕೋದಕ್ಕೆ ಚಿಕ್ಕ ರೋಲು, ದೊಡ್ಡದು ಸೆಂಟ್ರಲ್ಲಿ ಹಾಕೊಳ್ಳೋದಕ್ಕೆ. ಹಾಗೆ ನೋಡಿ ಸುತ್ತ ಶೆಲ್ಫು ಕಿಟಕಿ ಎಲ್ಲ ಕ್ಲೋಸ್ ಮಾಡಬೇಕು ಆದಷ್ಟು. ಫಸ್ಟ್ಗೆ ಹುಳ ಬಂದಾಗ ಗಾಳಿ ಜಾಸ್ತಿ ಇರುತ್ತಲ್ಲ, ಹಾಗಾಗಿ ಹೊರ್ಗಡೆನೂ ಅಷ್ಟೇ ನೀಟಾಗಿ ಬೆಡ್ಶೀಟ್ ಎಲ್ಲ ಇಟ್ಬಿಟ್ಟು ಫುಲ್ಲು ಕ್ಲೋಸ್ ಮಾಡಬೇಕು. ಊಜಿ ಪಾಜಿ ಎಲ್ಲ ಕಾಟ ಇರುತ್ತೆ, ಅದು ಯಾವುದು ಬರಬಾರ್ದು ಅಂತ. ನೆಕ್ಸ್ಟು ಟೈಮ್ ಆಯಿತು, ಈಗ ಸೊಪ್ಪು ಕಟ್ ಮಾಡೋಕೆ ಹೊರಟ್ವಿ. ನೋಡಿ ಆದಷ್ಟು ಕೆಲವರು ಆವಾಗಿನ ಕಾಲದಲ್ಲಿ ಕುಡ್ಗೋಲಲ್ಲಿ ಕಟ್ ಮಾಡ್ತಾಯಿದ್ರು, ಈಗ ಕಟ್ಟರ್ ಬಂದಿದ್ದಾವೆ. ಕಟ್ಟರಲ್ಲೆಲ್ಲ ಕಟ್ ಮಾಡೋದು ಫಾಸ್ಟ್ ಕೆಲಸ ಇವಾಗೆಲ್ಲ.
ಫಾಸ್ಟಾಗಿ ಆಗೋಗುತ್ತೆ. ಅವಾಗೇನಪ್ಪ ಅಂದರೆ 4 ಮೇವು ಹಾಕಬೇಕಾಗಿತ್ತು. ತಟ್ಟೆನಲ್ಲಿ ಹುಳ ಎಲ್ಲ ಚೇಂಜ್ ಮಾಡಿ ಸೊಪ್ಪೆಲ್ಲ ಚಿಕ್ಕದಾಗಿ ಕಟ್ ಮಾಡಿ ಹಾಕಬೇಕಾಗಿತ್ತು. ಈಗ ಅಷ್ಟೊಂದು ಸ್ಟ್ರೈನ್ ಏನಿಲ್ಲ, ಫ್ರೀಯಾಗಿ ಆಗುತ್ತೆ. ಏನಿಲ್ಲ, ಯಾರಾದರೂ ಒಬ್ಬರನ್ನ ಕೂಲಿ ಅವ್ರು ಇಕ್ಕೊಂಬಿಟ್ರೆ ಜೊತೆಗೆ ಅದು ಈಗಲೇ ಬೇಕಾಗಲ್ಲ. ಒಂದು 3ನೇ ಜರ ಇಲ್ಲ 4ನೇ ಜರ ಇದ್ದಾಗ ಬೇಕಾಗುತ್ತೆ. ಇಟ್ಕೊಂಡ್ಬಿಟ್ರೆ ಆರಾಮಾಗಿ ಹಾಕೋಬೋದು. ಸೊಪ್ಪೆಲ್ಲ ಕಟ್ ಮಾಡಿಕೊಂಡು ತಗೊಂಡು ಹೊರಟ್ವಿ. ನಮ್ಮ ಅಪ್ಪಾಜಿ ಹೆಂಗೆ ಹಾಕೋದು ಅಂತ ಹೇಳ್ಬಿಟ್ಟು ತೋರಿಸ್ಕೊಡ್ತಾ ಇದ್ದಾರೆ. ನೀಟಾಗಿ ಅದೇ ಥರ ಚಿಕ್ಕ ಹುಳ ಅಲ್ಲ, ಸ್ವಲ್ಪ ನೀಟಾಗಿ ಒದಿಸಿದ್ರೆ ಆ ಥರ ಚೆನ್ನಾಗಿ ಇರುತ್ತೆ. ಜಾಸ್ತಿ ದಪ್ಪ ಆಗಬಾರ್ದು. ಚಿಕ್ಕ ಹುಳಕ್ಕೆ ದಪ್ಪ ಆದರೆ ಏನಾಗುತ್ತಪ್ಪ ಅಂದರೆ ಕೆಳಗಡೆ ಇರುವಂಥ ಹುಳ ಮೇಲ್ಗಡೆ ಬರಲ್ಲ. ಈ ಥರ ತೆಳ್ಳಗಿದ್ದರೆ ಬೇಗ ಮೇಲ್ಗಡೆ ಬರ್ತವೆ, ಬೇಗ ಚೆನ್ನಾಗಿ ಮೇಯ್ತಾವೆ. ಅದ್ರಾಗೆ ತೆಳ್ಳಗಿದ್ದರೆ ಸೊಪ್ಪು ಸಮೇತ ನೀಟಾಗಿ ತಿಂತವೆ, ಪೂರ್ತಿ ಖಾಲಿ ಆಗೋವರೆಗೂ ತಿಂತವೆ. ದಪ್ಪ ಹಾಕೋಕೆ ಹೋಗಬೇಡಿ, ತಿಳ್ಕೊಂಡು ಮಾಡಿ. ಯಾರ ಹತ್ರನಾದರೂ ಕೇಳಿ ತೆಳ್ಳಗೆ ಹಾಕ್ರಿ. ಹುಳ ನೋಡಿ ಹೇಗೆ ಬನ್ನಿ ತೋರಿಸ್ತೀನಿ. ಹುಳ ಹೇಗೆ ಮೇಯ್ತಾ ಇದೆ ನೋಡಿ, ಅಲ್ಲಿ ನೋಡಿ, ಹಾಗೆ ನೋಡಿ, ಹೇಗೆ ಮೇಯ್ತಾ ಇದೆ ನೋಡಿ, ಅಲ್ಲಿ ಕಾಣಿಸ್ತಾ ಇದೆಯಾ? ಈ ಥರ ತಿನ್ನುತ್ತೆ ರೇಷ್ಮೆ ಹುಳ. ನೀಟಾಗಿ ಸೊಪ್ಪು ಹೊತ್ತಿದ ತಕ್ಷಣ ಹೊರಗಡೆ ಬಂದೆ. ಹಾಗೆ 2 ಮೇವು ಹಾಕೋದು. ಸಾಯಂಕಾಲವೂ ಇದೇ ಸೇಮ್ ರೊಟೀನು, ಇದೇ ಥರ ಸೊಪ್ಪು ಕಟ್ ಮಾಡ್ಕೊಬಂದು ಹಾಕೋದಷ್ಟೇ. ಹಾಗೆ ಮೇಲೆ ಡ್ರಿಪ್ ಪೈಪ್ ನೋಡ್ತಾ ಇದ್ದೀರಲ್ಲ, ಆ ಡ್ರಿಪ್ ಪೈಪ್ಗೆ ಕೆಳಗಡೆ ಸ್ಪ್ರಿಂಕ್ಲರ್ ಥರ ಹಾಕಿದ್ದೀನಿ. ಅದೇನು ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಇದು ಡೇ ಫಸ್ಟ್ ಆಫ್ ಸಿಲ್ಕ್ ಫಾರ್ಮಿಂಗ್, ರೇಷ್ಮೆ ಹುಳು ಬೆಳೆಯೋದು ಮೊದಲನೇ ದಿನ ಹೇಗೆ ಅಂತ ತೋರಿಸ್ಕೊಟ್ಟಿದ್ದೀನಿ. ಇದೇ ಥರ ವೀಡಿಯೋಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ವಿಡಿಯೋನ ಶೇರ್ ಮಾಡಿ. ಹೊಸ್ದಾಗಿ ಫಾರ್ಮಿಂಗ್ ಮಾಡೋರಿಗೆ ಹೆಲ್ಪ್ ಆಗುತ್ತೆ. ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ KT ಬ್ಲಾಗ್ಸ್ ಇನ್ ಕನ್ನಡ. ಬಾಯ್.